टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ರಾಜ್ಯದಲ್ಲಿ ದಿನೇ ದಿನೇ ಬಿಸಿಲಿನ ಝಳ ಹೆಚ್ಚಳವಾಗ್ತಿದೆ. ಅದರಲ್ಲೂ ಉತ್ತರ ಕರ್ನಾಟಕದ ಜಿಲ್ಲೆಗಳ ಜನರಂತೂ ತತ್ತರಿಸಿ ಹೋಗ್ತಿದ್ದಾರೆ. ಕಲಬುರಗಿಯ ಅದೊಂದು ಹಳ್ಳಿಯಲ್ಲಿ ದಾಖಲೆಯ ತಾಪಮಾನ ದಾಖಲಾಗಿದ್ದು ಜನ ಹೊರಬರಲಾರದಂತಹ ಸ್ಥಿತಿ ನಿರ್ಮಾಣ ಆಗಿದೆ. ನೆತ್ತಿ ಸುಡುವ ರಣಬಿಸಿಲು ಒಂದ್ ಕಡೆ ಸೂರ್ಯನ ಶಾಖಕ್ಕೆ ನೆಲ ಕಾದು ಕೆಂಡವಾಗಿದ್ರೆ ಬೆಂಕಿಯಂತ ಕಾವಿನಿಂದ ಜನ ರಸ್ತೆಗಿಳಿಯದಂತಾಗಿದೆ. ಉತ್ತರ ಕರ್ನಾಟಕದಲ್ಲಂತೂ ಬಿಸಿಲಿನ ತಾಪ ಜನರನ್ನ ಹೈರಾಣಾಗಿಸಿದೆ. ಕಲಬುರಗಿಯಲ್ಲಿ 42.8 ಡಿಗ್ರಿ ಸೆಲ್ಸಿಯಸ್ ದಾಖಲೆಯ ತಾಪಮಾನ. ಗದಗ ಧಗಧಗ, ಕಲಬುರಗಿಯಲ್ಲಿ ಉರಿ. ಕಲಬುರಗಿಯಲ್ಲಿ ನೆಲ ಕಾದ ಕುಲುಮೆಯಾಗಿದ್ದು ಹೆಜ್ಜೆ ಇಟ್ಟಲ್ಲೆಲ್ಲ ಕೆಂಡದಂತ ಅನುಭವವಾಗ್ತಿದೆ. ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಐನಾಪುರ ಗ್ರಾಮದಲ್ಲಿ ನಿನ್ನೆ ದಾಖಲೆಯ 42.8 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿದ್ದು ಜನ ಕಂಗೆಟ್ಟಿದ್ದಾರೆ. ಗದಗದಲ್ಲಿ ಮಾರ್ಚ್ ಆರಂಭದಲ್ಲಿ ತಾಪಮಾನ 37 ಡಿಗ್ರಿ ಸೆಲ್ಸಿಯಸ್ನಷ್ಟಿದ್ದು ನೆತ್ತಿ ಸುಡುವ ಬಿಸಿಲಿಗೆ ಜನ ಬಸವಳೆದಿದ್ದಾರೆ. ನಗರದ ಜನತಾ ಮಾರ್ಕೆಟ್ನಲ್ಲಿ ಸೂರ್ಯನ ಪ್ರತಾಪಕ್ಕೆ ಬೀದಿ ವ್ಯಾಪಾರಿಗಳು ಅಕ್ಷರಶಃ ನಲುಗಿದ್ದಾರೆ. ಬಿಸಿಲಿನ ಝಳದಿಂದ ತಪ್ಪಿಸಲು ಕೊಡೆ, ಕ್ಯಾಪ್, ವಸ್ತ್ರಗಳ ಮೊರೆ ಹೋಗಿದ್ದಾರೆ. ಮಾರ್ಚ್ ಆರಂಭದಲ್ಲಿ ಕೂಡ ಸೂರ್ಯನ ಪ್ರತಾಪಕ್ಕೆ ಗದಗ ಜನರು ಅಕ್ಷರಶಃ ಕಂಗಾಲಾಗಿದ್ದಾರೆ. ಈಗ ನೋಡ್ಬೋದು ನಾವು ಗದಗ ನಗರದ ಜನತಾ ಮಾರ್ಕೆಟ್ನಲ್ಲಿದ್ದು, ಇದು ಪ್ರಮುಖ ಮಾರ್ಕೆಟು. ಈಗ ಇಲ್ಲಿ ಸಾಕಷ್ಟು ಜನರು ಬೀದಿ ವ್ಯಾಪಾರಸ್ಥರು ಅಂತಂದರೆ ಬಿಸಿಲಿಗೆ ಬಸವಳಿದು ಹೋಗಿದ್ದಾರೆ. ಈಗ ನೋಡ್ಬೋದು ಇಂಥ ಏನು ಉರಿಯುವ ಬಿಸಿಲಿನಲ್ಲಿ ಕೂಡ ಜನರು ವ್ಯಾಪಾರ ಮಾಡ್ತಾ ಇದ್ದಾರೆ. ಅವರು ಏನು ಕ್ಯಾಪ್ ಹಾಕೊಂಡು ಮಾಡ್ತಾ ಇದ್ದಾರೆ. ಕೆಲವೊಂದು ಮಂದಿ ನೋಡಿ ಇಲ್ಲಿ ಒಬ್ಬ ಅಮ್ಮ ಕೊಟ್ಟಿದ್ದಾಳೆ, ಆಕೆ ತಲೆ ಮೇಲೆ ಒಂದು ಟಾವೆಲ್ ಹಾಕೊಂಡು ಬಿಸಿಲಿನಿಂದ ರಕ್ಷಣೆ ಪಡಿತಾ ಇದ್ದಾಳೆ. ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಬಿಸಿಲಿನ ಬೇಗೆ ಹೆಚ್ಚುತ್ತಿದೆ. 37 ಡಿಗ್ರಿ ತಾಪಮಾನವಿದ್ದು ಯುವಕರು ಸ್ವಿಮ್ಮಿಂಗ್ ಪೂಲ್ ನತ್ತ ಮುಖ ಮಾಡಿದ್ದಾರೆ. ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲೂ ಕೂಡ ಈಗ ಬಿಸಿಲಿನ ತಾಪಮಾನ ಸಾಕಷ್ಟು ಏರಿಕೆ ಆಗ್ತಿರತಕ್ಕಂಥದ್ದು ದೃಶ್ಯಗಳಲ್ಲಿ ನೀವು ನೋಡುತ್ತಿರಬಹುದು. ಈಗ ಸದ್ಯ ವಾಣಿಜ್ಯ ನಗರಿಯಲ್ಲಿ 37 ಡಿಗ್ರಿಯಷ್ಟು ಬಿಸಿಲಿನ ತಾಪಮಾನ ಇರತಕ್ಕಂಥದ್ದು. ಈಗ ಬಿಸಿಲಿನ ಬೇಗೆಗೆ ಇಲ್ಲಿರ್ತಕ್ಕಂತಹ ಜನ ಸಾಕಷ್ಟು ಬಳಲಿ ಬೆಂಡಾಗಿರ್ತಕ್ಕಂಥದ್ದು. ಈಗ ಬಿಸಿಲಿನ ತಾಪಮಾನದಿಂದ ರಕ್ಷಿಸಿಕೊಳ್ಳಲು ಯುವಕರು ಈಗ ಸ್ವಿಮ್ಮಿಂಗ್ ನತ್ತ ಮುಖ ಮಾಡಿರ್ತಕ್ಕಂಥದ್ದು ದೃಶ್ಯಗಳಲ್ಲಿ ನೋಡ್ತಿರಬಹುದು. ಮಳೆಗಾಲದಾಗ ಕಮ್ಮಿ ಇತ್ತು ಸರ್, ಈಗ ಬೇಸಿಗೆ ಹೆಚ್ಚಿಗೆ ಇರೋದ ಬಿಸಿಲು ಹೆಚ್ಚಿಗೆ ಇರೋ ಸಂಬಂಧ ಸ್ಟ್ರೆಂತ್ ಹೆಚ್ಚಿಗೆ ಆಗಿದೆ ಸರ್. ಒಟ್ಟು ಮಂದಿ ಬರ್ತಾ ಜಾಸ್ತಿ ಆಗ್ತಾ ಇದೆ. ಡೈಲಿ ಜಾಸ್ತಿ ಆಗಿದೆ, ಸಂಡೇ ಜಾಸ್ತಿ ಆಗಿದೆ ಸರ್. ನೀರಾಗಿ ಸ್ವಿಮ್ಮಿಂಗ್ ಮಾಡಿದ್ರೆ ಸಮಾಧಾನ ಆಗ್ತದೆ. ಇಂಥ ಬಿಸಿಲೊಳಗೆ ಬಾಡಿನೂ ಫುಲ್ ಕೂಲ್ ಆಗ್ತಿತ್ತು. ಕಡಲನಗರಿ ಮಂಗಳೂರಿನಲ್ಲಿ ದಿನದಿಂದ ದಿನಕ್ಕೆ ತಾಪಮಾನ ಏರುತ್ತಿದೆ. ತಾಪಮಾನ 37 ಡಿಗ್ರಿ ಇದ್ರೂ 45ರಿಂದ 50 ಡಿಗ್ರಿ ಹೆಚ್ಚಾಗಿರುವಂತಹ ಅನುಭವವಾಗ್ತಿದೆ. ಜನ ಎಳನೀರು, ತಂಪು ಪಾನೀಯ, ಕಲ್ಲಂಗಡಿ ಹಣ್ಣಿನ ಮೊರೆ ಹೋಗ್ತಿದ್ದಾರೆ. ನಾವು ಯಾವ ಕಾಲದಲ್ಲಿ ಯಾವ ಆಹಾರವನ್ನು ಸೇವಿಸಿದರೆ ನಮ್ಮ ಬಾಯಾರಿಕೆ ಅಥವಾ ಡಿಹೈಡ್ರೇಷನ್ ಅನ್ನು ಕಡಿಮೆ ಮಾಡಿಕೊಂಡು ಅಂದರೆ ಈ ಸಹಜ ಜೀವನದಲ್ಲಿ ಇರಬಹುದು ಅನ್ನುವಂಥದ್ದು ಒಂದಿದೆ, ಮತ್ತು ನಮ್ಮ ಜೀವನ ಶೈಲಿ ಅನ್ನುವಂಥದ್ದು ಇರ್ತದೆ. ತಾಪಮಾನ ಏರಿಕೆಯಿಂದ ಹೀಟ್ ಸ್ಟ್ರೋಕ್ ಆಗುವ ಬಗ್ಗೆ ಆರೋಗ್ಯ ಇಲಾಖೆ ಎಚ್ಚರಿಕೆ ನೀಡಿದೆ. ಅದರಲ್ಲೂ ನೀರಿನಾಂಶ ಹೆಚ್ಚಿರುವ ಆಹಾರಗಳ ಸೇವನೆಗೆ ಸಲಹೆಯನ್ನ ನೀಡಲಾಗಿದೆ. ಜೊತೆಗೆ ಬೆಳಿಗ್ಗೆ 11ರಿಂದ ಮಧ್ಯಾಹ್ನ 4ರವರೆಗೆ ಮನೆಯಿಂದ ಹೊರಗೆ ಹೋಗೋದನ್ನ ತಪ್ಪಿಸಿ ಅಂತ ತಜ್ಞರು ಸಲಹೆ ನೀಡುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.